ಈ ಒಂದು ಸೋಲೇನಿದೆ ಜಯಗುಪ್ತವರಿಂದ ಆಗಲಿ ನನ್ನ ಕಾರ್ಯಕರ್ತರಿಂದ ಆಗಲಿ ಈ ಸೋಲು ಆಗಲಿ ಕಾರಣ ಅಲ್ಲ. ಸೋಲಿನ ಪರಾಮರ್ಶೆಯನ್ನು ಮಾಡೋದಾದ್ರೆ ಈ ಒಂದು ಸೋಲಿನ ಜವಾಬ್ದಾರಿಯನ್ನ ವೈಯಕ್ತಿಕವಾಗಿ ನಾನು ಇವತ್ತು ತೆಗೆದುಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ಹೆಚ್ಚು ಕಡಿಮೆ ಆಗಿದೆ, ಅದಕ್ಕೆ ಕಾರಣ ನಮ್ಮ ಕೆಲವು ನಿಧಾನಗತಿಯ ತೀರ್ಮಾನಗಳು ಕಾರಣ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಾನು ಆಕಸ್ಮಿಕವಾಗಿ ಅನಿವಾರ್ಯ ಕಾರಣಗಳಿಂದ ಮಂಡ್ಯ ಲೋಕಸಭೆಗೆ ನಿಲ್ಲಬೇಕಾದಂತ ಪರಿಸ್ಥಿತಿಗೆ ಬಂದು ಒಂದು ಮಾತನ್ನ ಮಾಧ್ಯಮದ ಮಿತ್ರರ ಮುಖಾಂತರ ಹೇಳಿಕೆ ಬಯಸ್ತೇನೆ. ನಾಡಿನ ಜನತೆಗೆ ಸಾರಮಹೇಶ್ವರಿ ಕೂತಿದ್ದಾರೆ. ಮಂಡ್ಯ ಲೋಕಸಭೆಗೆ ನಿಖಿಲ್ ಕುಮಾರಸ್ವಾಮಿ ಅವರನ್ನೇ ನಿಲ್ಲಿಸಬೇಕು ಅಂತ ಹೇಳಿ ಸಾರಮಹೇಶ್ವರ್ ಸುಮಾರು 3-4 ತಿಂಗಳ ಕಾಲ ಒತ್ತಡ ಹಾಕಿದ್ರು. ಆಗ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದ್ರು, ಈಗಾಗಲೇ ನಾನು ಮಂಡ್ಯದಲ್ಲಿ ಒಂದು ಬಾರಿ ಚುನಾವಣೆ ನಿಂತಿದ್ದೇನೆ, ಮತ್ತೆ ವಿಧಾನಸಭೆಗೆ ರಾಮನಗರದಿಂದ ನಿಂತಿದ್ದೇನೆ, ಮತ್ತೆ ನಾನು ಮಂಡ್ಯಕ್ಕೆ ಬರ್ತಕ್ಕಂಥದ್ದು ಸೂಕ್ತ ಅಲ್ಲ, ನಾನು ಈ ಜಿಲ್ಲೆಯಲ್ಲೇ ಮುಂದಿನ ದಿನಗಳು ಹೋರಾಟ ಮಾಡಬೇಕು ಅಂತ ಇದ್ದೇನೆ. ಕಠಿಣವಾದಂತ ನಿರ್ಧಾರ ಏನು ಮಾಡಿದರು. ಆ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ನಾನು ಮಂಡ್ಯದಲ್ಲಿ ಚುನಾವಣೆ ನಿಲ್ಲಬೇಕಾಯಿತು. ನಿಖಿಲ್ ಕುಮಾರಸ್ವಾಮಿ ಅವರು ಅಧಿಕಾರಕ್ಕೋಸ್ಕರ ಅಪೇಕ್ಷಿಸಿದ್ರೆ ನಮ್ಮೆಲ್ಲರಿಗಿಂತ ಮುಂಚೆನೆ ಅವರೇ ಮಂಡ್ಯದಲ್ಲಿ ಇರ್ತಕ್ಕಂಥ ತೀರ್ಮಾನ ಮಾಡೋರು. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅವತ್ತಿದ್ದಂಥದ್ದು ಈ ರಾಜ್ಯದಲ್ಲಿ ಪಕ್ಷವನ್ನ ಕಟ್ಟಬೇಕು ಅಂತಕ್ಕಂಥದ್ದು ಒಂದು ಭಾಗ. ನಾನು ಪ್ರತಿಯೊಂದು ಚುನಾವಣೆಯಲ್ಲಿ ಒಂದೊಂದು ಕ್ಷೇತ್ರಕ್ಕೆ ಹೋಗೋದು ಸೂಕ್ತ ಅಲ್ಲ, ಅದು ಸಂದೇಶಗಳು ಬೇರೆ ಹೋಗಬಾರದು ಅಂತಕ್ಕಂಥ ಒಂದು ಕಠಿಣವಾದ ನಿರ್ಧಾರ ಮಾಡಿದೆ. ಬಹುಶಃ ನಿಖಿಲ್ ಕುಮಾರಸ್ವಾಮಿ ಅವರು ಸಾರಮಹೇಶ್ವರಿ ಹೇಳಿದಂತ ರೀತಿಯಲ್ಲಿ ಮಂಡ್ಯ ಲೋಕಸಭೆಗೆ ನಿಂತಿದ್ರೆ ಅಲ್ಲಿಯ ಜನತೆ ತೀರ್ಮಾನ ಮಾಡಿದ್ರು ನಿಖಿಲ್ ಕುಮಾರಸ್ವಾಮಿ ಗೆಲ್ಲಿಸಬೇಕು ಅಂತ ಹೇಳಿ. ಆದ್ರೆ ಇವೆಲ್ಲ ದೇವರ ಇಚ್ಛೆ. ಒಂದು ಮಾತು ಹೇಳಿದ್ರೆ ನಾನು ಇವತ್ತು ಚನ್ನಪಟ್ಟದ ಇದು ಒಂದು ರೀತಿಯ ದೇವರ ಸಭೆ. ನನಗೆ ಇವತ್ತೇನಾದ್ರೂ ದೇವೇಗೌಡರ ಕುಟುಂಬ ದೇವೇಗೌಡರು ರಾಜಕಾರಣಕ್ಕೆ ಬಂದಿದ್ದು 1962, ಇವತ್ತು 2024 ದೇವೇಗೌಡರ ರಾಜಕಾರಣ ಇವತ್ತೇನಾದ್ರೂ ಇನ್ನೂ ಉಳಿದಿದ್ರೆ ಒಂದು ಕಡೆ ಅವರನ್ನ ಬೆಳೆಸಿರ್ತಕ್ಕಂಥ ಅವರ ಅಭಿಮಾನಿಗಳು, ಅವರ ಒಂದು ಸಮೂಹ ಒಂದು ಭಾಗ, ಎಲ್ಲರಿಗಿಂತ ಹೆಚ್ಚಾಗಿ ಈ ಕುಟುಂಬಕ್ಕೆ ರಕ್ಷಣೆ ಅಂತಕ್ಕಂಥದ್ದು ಬಂದಿದ್ರೆ ಅದು ದೇವರಿಂದ ಅಂತಕ್ಕಂಥದ್ದನ್ನ ಇವತ್ತು ನಾವು ನೆನಪಿದ್ದೇವೆ. ದೇವರ ಅನುಗ್ರಹ ಯಾರು ಎಷ್ಟೇ ಚರ್ಚೆ ಮಾಡಲಿ, ಯಾರು ಎಷ್ಟೇ ಟೀಕೆ ಮಾಡಲಿ, ದೇವೇಗೌಡರ ಕುಟುಂಬಕ್ಕೆ ಆ ದೇವರ ಅನುಗ್ರಹ ಇದೆ ಅಂತಕ್ಕಂಥದ್ದು ನಮ್ಮಲ್ಲಿ ಇರ್ತಕ್ಕಂಥ ವಿಶ್ವಾಸ ಹೇಳಬೇಕು ಅನ್ನೋದು. ನಾನು ಹಳೆ ಎಲ್ಲಾ ವಿಷಯಗಳನ್ನ ಪುನಃ ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗಲ್ಲ. 2018ಕ್ಕೆ ನಾನು ಚುನಾವಣೆ ನಿಲ್ಲಬೇಕಾಗಿತ್ತು, 2 ಕಡೆ ನಿಂತೆ ನಿಮಗೋಸ್ಕರ. ನಂತರ ನಾನು ಚನ್ನಪಟ್ಟಣವನ್ನು ಆಯ್ಕೆ ಮಾಡಿ ರಾಮನಗರವನ್ನು ಬಿಟ್ಟುಕೊಡ್ತೀನಿ. ಪಾಪ ಅವ್ರು ಹೇಳಿದ್ದಾರೆ 230 ಅಂತ ಹೇಳಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಕುಟುಂಬದಲ್ಲಿ ಒಂದು ಕ್ಷೇತ್ರವನ್ನು ಬಿಟ್ಟು ಇನ್ನೊಂದು ಕ್ಷೇತ್ರಕ್ಕೆ ಹೋಗಿ ಚುನಾವಣೆಯಲ್ಲಿ ನಿಂತು ಬರ್ತಕ್ಕಂಥ ಶಕ್ತಿಯನ್ನು ಹೊಂದಿದ್ರೆ ಈ ಟೀಕೆ ಮಾಡೋರಿಗೆ ನಾನು ಈ ರೀತಿಯಲ್ಲಿ ಹೇಳಬೇಕಾಗಿದೆ. ನಾವು ತೀರ್ಮಾನ ತೆಗೆದುಕೊಳ್ಳೋದು ಪಕ್ಷದ ಕಾರ್ಯಕರ್ತರಿಗೋಸ್ಕರವಾಗಿ, ಈ ಪಕ್ಷ ಉಳಿಸೋದಕ್ಕೋಸ್ಕರವಾಗಿ ಕೆಲವು ತೀರ್ಮಾನ ತೆಗೆದುಕೊಂಡಿದ್ದೇವೆ. ಈ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ನಿಲ್ಲಬೇಕು ಅಂತ ಇದ್ದವರಲ್ಲ. ನಾವೇನಾದ್ರೂ ಅವ್ರನ್ನೇ ನಿಲ್ಲಿಸಬೇಕು ಅನ್ನೋ ಮನಸ್ಸಿನಲ್ಲಿ ಕುಟುಂಬದಲ್ಲಿ ನಾವು ತೀರ್ಮಾನ ಮಾಡಿದ್ರೆ, ನಾನು ಲೋಕಸಭೆಗೆ ಮಂಡ್ಯದಲ್ಲಿ ಅರ್ಜಿ ಹಾಕಿದ್ದಿದ್ದರೆ
ಇಲ್ಲಿ ವೇದಿಕೆ ಸಿದ್ಧ ಮಾಡ್ತಾ ಇದ್ದೆ. ನಾನು ಕಿಂಚಿತ್ತು ಆ ಒಂದು ವಿಷಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ನನ್ನ ನಂತರ ಇಲ್ಲಿ ನಿಲ್ಲಿಸಬೇಕು ಅಂತ ಹೇಳಿ ನಾವೆಂದೂ ಸಹ ತೀರ್ಮಾನ ಮಾಡಿರಲಿಲ್ಲ. ಚುನಾವಣೆ ಆದ ನಂತರ ನಮ್ಮ ಜಯಮಂತು ಹೇಳಿದಂತ ರೀತಿಯಲ್ಲಿ ಸುಮಾರು 4-5 ತಿಂಗಳ ಕಾಲ ಕಾಂಗ್ರೆಸ್ನವರು ಯಾವ ರೀತಿ ನಡ್ಕೊಂಡ್ರು, ಸರ್ಕಾರದ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಳ್ಳೋದ್ರ ಮುಖಾಂತರ ಈಗ ಕಾಂಗ್ರೆಸ್ನ ಅಭ್ಯರ್ಥಿ ಏನಿದ್ದಾರೆ ಅವರಿಗೆ ನಾಟಕ ಆಡಿದ್ದಾರೆ. ಇದೆಲ್ಲದಕ್ಕೂ ಉತ್ತರ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ನನ್ನ ನಾಡಿನ ಜನತೆ, ನನ್ನ ಕಾರ್ಯಕರ್ತರು ಕೊಡ್ತಾರೆ. ನಾನು ಅವರು ಯಾರ ಬಗ್ಗೆ ಚರ್ಚೆ ಮಾಡಕ್ ಹೋಗಲ್ಲ. ಪಾಪ ಒಂದು ಕಡೆ ಹೇಳ್ತಾರೆ ದೇವೇಗೌಡರು ರಾಜಕೀಯ ಬಿಟ್ಟು ಮರಳಿರಲಿ ಅಂತ. ನಿನ್ನೆ ರಾಜ್ಯದ ಮುಖ್ಯಮಂತ್ರಿಗಳು ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ಬಂದಿರಲ್ಲ, ಬಂದ ಮೇಲೆ ಹೊರಗಡೆ ಮಾಧ್ಯಮದಲ್ಲಿ ಏನು ಹೇಳಿದ್ದಾರೆ, ಬಂಡಿನ ಮಕ್ಕಳು ಹೋಗ್ತಾರೆ ದೇವೇಗೌಡರು ಕುಮಾರಸ್ವಾಮಿ ಬಾಯಿ ಮುಚ್ಕೊಂಡಿದ್ದಾರೆ, ಬಾಯ ತೆಗೆದಿಲ್ಲ, ಅವರಿಬ್ಬರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಅಂತ ನೆನ್ನೆನೂ ಹೇಳಿದ್ದಾರೆ. ಅಂದ್ರೆ ಕಾಂಗ್ರೆಸ್ ನಾಯಕರಿಗೆ ಇನ್ನೂ ಸಹ ದೇವೇಗೌಡರು ಕುಮಾರಸ್ವಾಮಿ ಮೇಲೆ ಕನಸಿನಲ್ಲೂ ಎಷ್ಟು ಭಯ ಇದೆ ಅಂತ ನಾವೇ ಕಾರ್ಯವನ್ನು ಕೊಟ್ಟು ಹೋಗ್ಬೇಕು, ಏನ್ ತಪ್ಪು ಮಾಡಿದ್ದೀವಿ ಅಂತ. ತಪ್ಪು ಮಾಡಿದ್ದೀವಿ, ನಾವೇನ್ ಮಾಡಿದ್ದೇವೆ? ದೇವೇಗೌಡರನ್ನ ಈಗ ಹೇಳ್ತಾರೆ ಮಾನವ ಇವತ್ತು ರಾಜೀನಾಮೆ ಕೊಟ್ಟು ರಾಜಕೀಯ ನಿವೃತ್ತಿ ಹೊಂದಲಿ ಅಂತಾರೆ. ದೇವೇಗೌಡರು ಒಂದು ಧ್ವನಿ ಇಲ್ಲದೆ ಇದ್ರೆ ನಿಮ್ಮನ್ನು ಕೇಳಲು ಯಾರು ಕಾಂಗ್ರೆಸ್ ಅನ್ನ ದೇವರಿಗೆ ಇವತ್ತು ನೀವು ನಡೆಸತಕ್ಕಂಥ ರೀತಿಯಿಂದ ಕರ್ನಾಟಕಕ್ಕೆ ಆಗ್ತಾ ಇರತಕ್ಕಂಥ ಅನ್ಯಾಯಗಳೇನಿದೆ ಮೊದಲು ನೀವು ಸರಿಪಡಿಸಿಕೊಳ್ಳಿ. ಇವತ್ತು ಅದೆಂಬುದು ಹಾಸನದಲ್ಲಿ 5ನೇ ತಾರೀಕು ಅದೆಂಬುದು ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ, ಸಿದ್ದರಾಮೋತ್ಸವ. ಯಾಕಪ್ಪ ಸಿದ್ದರಾಮೋತ್ಸವ? ಮಾಧ್ಯಮ ಸ್ನೇಹಿತರಿಗೆ ಹೇಳ್ತೀನಿ, ಎಂಥದೋ ಈಗ ಧ್ವನಿಯಿಂದ ಇರತಕ್ಕಂಥ ಪರವಾಗಿ ಅಹಿಂದ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರ ಪರವಾಗಿ ಪಾಪ ಇವರು ಬಿಟ್ಟರೆ ಬೇರೆ ಯಾರು ನಾಯಕರು ಏನೂ ಮಾಡಲೇ ಇಲ್ಲ. ಈಗ ಅಲ್ಲೆಲ್ಲೋ ಹಾಸನದಲ್ಲಿ ಅಹಿಂದ ಸಮಾವೇಶ ಮಾಡಿ ಹೊರಟಿದ್ದೀರಲ್ಲಪ್ಪ, ಏನ್ ಸಂದೇಶ ಬಿಡಕ್ ಮಾಡ್ತಾ ಇದ್ದೀರಿ? ಇಲ್ಲಿ 1.25 ವರ್ಷದ ಸರ್ಕಾರ ನಡೆಸ್ತಾ ಇದ್ದೀರಿ. ನಿಮ್ ಯೋಗ್ಯತೆಗೆ ಆ ಸಮಾಜಕ್ಕೆ ಏನು ಕೊಟ್ಟಿದ್ದೀರಿ? ಯಾವ ದಲಿತ ಸಮಾಜ ಮುಖಂಡರು ಬಂದಿರಿ ಕೇಳ್ತೇನೆ, ಯಾವ ದೇವೇಗೌಡರ ಕಾಲದಲ್ಲಿ ದಲಿತ ಕುಟುಂಬಗಳು ಬದುಕಬೇಕು ಅಂತ ಹೇಳಿ ಈ ರಾಜ್ಯದಲ್ಲಿ ಗಂಗಾ ಕಲ್ಯಾಣ ಯೋಜನೆ ಇರ್ತಕ್ಕಂಥದ್ದನ್ನ ಜಾರಿಗೆ ತಂದರು ಸಿದ್ದರಾಮಯ್ಯನವರೇ. ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಎಷ್ಟು ಗಂಗಾ ಕಲ್ಯಾಣ ಯೋಜನೆ ಕೊಟ್ಟಿದ್ದೀರಪ್ಪ ಈ ಕಳೆದ 18 ತಿಂಗಳಲ್ಲಿ? ಎಷ್ಟು ಜನ ಕೊಟ್ಟಿದ್ದೀರಿ ದಲಿತರಿಗೆ? ಈಗ ನೋಡ್ತಾ ಇದ್ದೀರಿ ನಾಯಕ ಸಮಾಜದ ವಾಲ್ಮೀಕಿ ಜನಾಂಗದ ಅಭಿವೃದ್ಧಿ ಮುಂದೆ ದುಡ್ಡು ನುಗ್ಗಿದ್ದಾಯ್ತು. ಈಗ ಅದು ಯಾವ ಗೋವಿ ಜನಾಂಗ ಕೊಡ್ತಾ ಇದೆ, 9 ಕೋಟಿ 10 ಕೋಟಿ ಯಾರೇ ಹೋಯ್ತು ಅಂತ ಹೇಳಿ ಬರ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ಲ ಅವರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.